ಏನೋ ಈ ತಾಯಿಗೆ ಬಂದೇಟ್ಗೆ ನನಗೆ ತುಂಬಾ ಶಕ್ತಿ ಬಂದಂಗಾಯ್ತು. ನನಗೆ ಧೈರ್ಯ ಕೊಟ್ಲು. ದಿನನಿತ್ಯ ನಾನು ಇವಳ ಸೇವೆಯನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಒಳ್ಳೇದಾಗಿದೆ ನಮ್ಗೆ, ಅದಕ್ಕೋಸ್ಕರ ನಾವು 10 ವಾರದಿಂದ ಬರ್ತಾನೆ ಇದೀವಿ. ತುಂಬಾ ಒಳ್ಳೇದಾಗಿದೆ ನನಗೆ. ನಾನು 9 ವಾರ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ನಾವು ಇಲ್ಲಿ ಅಮ್ಮನ ದರ್ಶನ ಮಾಡಿದಾಗಿಂದ ನಮ್ಮ ಕಷ್ಟ ಸುಖ ಎಲ್ಲ ಪರಿಹಾರ ಆಗಿದೆ. ಎಲ್ಲ ಒಳ್ಳೇದಾಗ್ತಾ ಇದೆ, ಏನು ತೊಂದರೆ ಇಲ್ಲ. ಸ್ನಾನ ಮಾಡಿದ್ರು ಮೈಕೈ ನೋವು ಎಲ್ಲ ಕಮ್ಮಿ ಆಗ್ತಾ ಇದೆ. ನಮಗೆ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ. ತಾಯಿ ಮೇಲೆ ತುಂಬಾ ನಂಬಿಕೆ ಇಡಬೇಕು, ನಂಬಿಕೆ ಇಟ್ಟೇ ಬರ್ಬೇಕು. ಎಲ್ರಿಗೂ ಹೇಳೋದಷ್ಟೇ, ಒಳ್ಳೇದಾಗುತ್ತೆ ಬನ್ನಿ ಅಂತ ಹೇಳ್ತಾ ಇರೋದು. ಈ ವರ್ಷ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೂ ಸೇರ್ಪಡೆಯಾಗಿರುವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ನೈಟ್ ಯಾವ ಸಂದರ್ಭದಲ್ಲಿ ಬಂದರೂ ದಾಸೋಹ ಕೊಡುವಂಥದ್ದು. ಸರಿಸುಮಾರು 22 ವರ್ಷ 23ನೇ ವರ್ಷ ಪ್ರಾರಂಭವಾಗಿರುವಂಥದ್ದು. ತಾಯಿಯ ವಿಗ್ರಹ ಪ್ರತಿಷ್ಠಾಪನೆಯಾಗಿ 2021 ಆಗಸ್ಟ್ 8ನೇ ತಾರೀಕು ಪಂಚಲೋಹದ ಮೂರ್ತಿ ಪ್ರತಿಷ್ಠಾಪನೆ ಆಗಿರೋದು. ಈ ವರ್ಷ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೂ ಸೇರ್ಪಡೆಯಾಗಿರುವಂಥದ್ದು. ನೋಡ್ತಾ ಇರ್ಬೋದು ಇವತ್ತಿನ ಭಕ್ತ ಸಾಗರಣೆ. ಯಾಕಂದರೆ ತಾಯಿಯ ಒಂದು ಮಹಿಮೆ, ಅವರ ಭಕ್ತಿಯ ಪರಾಕಾಶ ಹೆಂಗದೆ ಅಂತ. ಚನ್ನಪಟ್ಟಣ ಅಂದರೆ ಬೊಂಬೆ ಅನ್ನೋದಕ್ಕೆ ಹೆಸರುವಾಸಿಕೆ ಇತ್ತು. ಇವತ್ತು ಚನ್ನಪಟ್ಟಣ ಅಂದರೆ ಮತ್ತೊಂದು ಚಾಮುಂಡೇಶ್ವರಿ ಕ್ಷೇತ್ರ ಅನ್ನೋದು ಒಂದು ಹೆಸರುವಾಸಿಕೆ ಆಗ್ತದಂಥದ್ದು. ಭಕ್ತಾದಿಗಳ ಒಂದು ಇಷ್ಟಾನುಸಾರ ಅವ್ರು ಏನಿರ್ತದೆ ಸಂಕಲ್ಪ ಮಾಡ್ಕೊಂಡು ತಾಯಿಯ ಒಂದು ಸಾನ್ನಿಧ್ಯಕ್ಕೆ ಬಂದು ಅವ್ರ ಇಷ್ಟಾರ್ಥ ಸಿದ್ಧಿಗೆ ಅವ್ರ ಸೇವೆಗಳು ಮಾಡ್ಕೋಗ್ತಾರೆ. ಈ ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ದಾಸೋಹ ಮೇಯ್ನ್. ಮುಖ್ಯವಾಗಿ ಯಾವುದೇ ಒಬ್ಬ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ನನಗೆ ಒಳ್ಳೇದಾಗಬೇಕು, ನನಗೆ ತಾಯಿ ಒಂದು ಆಶೀರ್ವಾದ ಬೇಕು ಅಂದರೆ ಇಲ್ಲಿ ಮೊದಲನೇ ಆದ್ಯತೆ ಕೊಡುವಂಥದ್ದು, ಮೊದಲನೇ ಸೇವೆ ಮಾಡುವಂಥದ್ದು ದಾಸೋಹ ಸೇವೆ. ಅವ್ರ ಇಷ್ಟಾನುಸಾರ ಯಥಾಶಕ್ತಿ ಇಚ್ಛಾಶಕ್ತಿ ದಾಸೋಹಕ್ಕೆ ಏನು ಬೇಕಾದ್ರೂ ಕೊಟ್ಟು ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ನಾವು ಕರ್ನಾಟಕದ ಒಂದು ಮತ್ತೊಂದು ಕೀರ್ತಿ ಈ ದೇಶಕ್ಕೆ ಕೊಟ್ಟಿರುವಂಥದ್ದು ಅಂತ ಒಂದು ಹೆಮ್ಮೆ ಆಗ್ತದೆ. ಯಾಕೆಂದರೆ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದಂಥ ಪಂಚಲೋಹ ತಾಯಿ ಚಾಮುಂಡೇಶ್ವರಿ ಮೂರ್ತಿಯಿಂದ ಹೆಗ್ಗಳಿಕೆಗೆ ಪಾತ್ರ ಆಗಿರೋದು ನಮಗೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ. ತಾಯಿಯ ಕೆಳಮಟ್ಟದಲ್ಲಿ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಬಹಳ ಒಂದು ವಿಶೇಷವಾಗಿರುವಂಥ ಒಂದು ಮ್ಯೂಸಿಯಮ್ಮು. ಅದರಿಂದ ಇವೆಲ್ಲನೂ ಒಂದು ಪರಿಗಣಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡಲ್ಲಿ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸಲಿಕ್ಕೆ ಸಾಧ್ಯತೆ ಆಗಿರೋದು. ತುಂಬಾನೇ ಕಷ್ಟ ಇತ್ತು. 7 ವಾರದಿಂದ ಬಂದು ಕಾಯಿ ಕಟ್ತಾ ಇದ್ದೀವಿ. ಫಸ್ಟಿಂದ ಸ್ವಲ್ಪ ನೆಮ್ಮದಿ ಐತೆ. ನಮ್ಗೆ ಸಾಲ ಅಂತ ಕೊಡ್ಬೇಕಾಯ್ತು. ಸಾಲ ಕೊಡೋ ನಂಬಿಕೆ ಉಳಿಸ್ತಾರೆ ಅನ್ನೋ ನಂಬಿಕೆ ಮೇಲೆ ಚಾಮುಂಡಮ್ಮ ಬಂದು ಕಾಯಿ ಕಟ್ತಾ ಇದ್ದೀನಿ ಸರ್. ನಾವೆಲ್ಲ ಇದು 5ನೇ ವಾರ ಬರ್ತಿರೋದು. ತುಂಬಾನೇ ಒಳ್ಳೇದಾಗ್ತಾ ಐತೆ, ಪರವಾಗಿಲ್ಲ. ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. 3ನೇ ಸಲ ಬರ್ತಾ ಇದ್ದೀನಿ ನಾನು. ತುಂಬಾ ಒಳ್ಳೇದು ಮಾಡ್ತಾ ಇದ್ದಾಳೆ ಅಮ್ಮ. ಸ್ವಲ್ಪ ಅನುಕೂಲವಾಗಿದೆ. ಒಂದೊಂದಾಗ ಮಾಡ್ಕೊಡ್ತಾವಳೆ. ಒಂದೇ ಸಲ ಎಲ್ಲ ಆಗಲ್ವಲ್ಲ. 7 ವಾರ ಬರಬೇಕು, 7 ಕಾಯಿ ಕಟ್ಟಬೇಕು, 7 ಸುತ್ತಬೇಕು. ಕಾಯಿ ಕಟ್ಟೋದ್ರಿಂದ ಸ್ವಲ್ಪ ಅನುಕೂಲ ಆಗಿದೆ, ಒಳ್ಳೇದಾಗಿದೆ. ಇಲ್ಲಿ ಬರೋಕೈತೆ 10 ವಾರ ಆಯ್ತು. ಒಳ್ಳೇದಾಗಿದೆ ನಮ್ಗೆ, ಅದಕ್ಕೋಸ್ಕರ ನಾವು 10 ವಾರದಿಂದ ಬರ್ತಾನೆ ಇದೀವಿ. ಪವರ್ಫುಲ್ ಇದೆ ಸರ್. ನಮ್ಗೆ ಪರ್ಸನಲಿ ನಮ್ಮ ಫ್ಯಾಮಿಲಿಯಲ್ಲಿ ನಾವು 7 ಟೈಮ್ ಕಾಯಿ ಕಟ್ಟಿದೀವಿ. ನಮ್ಗೆ ಒಳ್ಳೇದಾಗಿರೋದಕ್ಕೆ ನಾವು 7 ಸತಿ ಅದು ವ್ರತ ಮುಗಿಸಿದೀವಿ. ಆಮೇಲೆ ಮತ್ತೆ ವೀಕ್ಲಿ ಬಂದಿದೀವಿ. 10 ವೀಕ್ಸ್ ಆಗಿದೆ. ಕೆಮ್ಮದೊಡ್ಡಿ ಪಕ್ಕ ಕ್ಯಾತ್ಗಟ್ಟಿಂದ ಬಂದಿದ್ದೀವಿ. ಸುತ್ತಮುತ್ತ ಹಳ್ಳಿ ಕಡೆಯಿಂದ ಇಂತೆ ಊರಲ್ಲಿ ಚಾಮುಂಡಮ್ಮ ನೆಲೆಸಿದಾಳೆ ಅಂತ ಹೇಳ್ದೇಟ್ಗೆ ನಾನು ಬರ್ತೀನಿ ಒಂದ್ಸತಿ. ಈ ತಾಯಿ ಚಾಮುಂಡಮ್ಮನ್ನ ನಾನು ಬೇಡ್ಕೊಳ್ತೀನಿ ಅಂತ ನಾನು ಇದೇ ಫಸ್ಟ್ ಬಂದಿರೋದು. ನಮ್ಮ ಮಗನಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದು. ನಮ್ಮ ಮಗನ ಮದ್ವೆ ಐತೆ. ನಮ್ಮ ತಂಗಿದಿರು ಎಲ್ಲರೂ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದೀನಿ. ನಾನು ಇದು 6ನೇ ವಾರ ಬರ್ತಾ ಇರೋದು. ತುಂಬಾ ಒಳ್ಳೇದಾಗಿದೆ ನನಗೆ. ನಾನು 9 ವಾರ ಬರ್ತೀನಿ ಅಂತ ಅನ್ಕೊಂಡಿದ್ದೆ. 6 ವಾರ ಬಂದಿದ್ದೀನಿ. ತಾಯಿ ನಂಗೆ ತುಂಬಾ ಒಳ್ಳೇದ್ ಮಾಡಿದ್ದಾಳೆ. ತುಂಬಾ ಶಕ್ತಿ ಇದೆ ತಾಯಿಗೆ. ತುಂಬಾ ಒಳ್ಳೇದಾಗಿದೆ ನನಗೆ. ಇದು ನಾನು ಸೆಕೆಂಡ್ ಟೈಮ್ ನಮ್ಮ ಅಕ್ಕ ಬಾವು ಜೊತೆ ಬಂದಿರೋದು. ಸೊ ಫಸ್ಟ್ ಟೈಮ್ ನಾನು ಅನ್ಕೊಂಡಿದ್ದೆ, ಬಟ್ ಒಳ್ಳೆ ರೀತಿ ಪಾಸಿಟಿವ್ನೆಸ್ ಸಿಕ್ಕಿದೆ. ಸೊ ಹಾಗಾಗಿ ದೇವರಿಗೆ ಒಂದು ನಮಸ್ಕಾರ. ಈ ದೇವಸ್ಥಾನ ಬಂದು ನಾವು 5 ವಾರ ಆಯ್ತು. ಎಲ್ಲ ಒಳ್ಳೇದಾಗ್ತಾ ಇದೆ, ಏನು ತೊಂದರೆ ಇಲ್ಲ. ಸ್ನಾನ ಮಾಡಿದ್ರು ಮೈಕೈ ನೋವು ಎಲ್ಲ ಕಮ್ಮಿ ಆಗ್ತಾ ಇದೆ. ಆರೋಗ್ಯ ಚೆನ್ನಾಗಿದೆ. ವಾರ ಬರ್ತಾ ಇದೀವಿ. 6 ವಾರದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಆಗ ಕೆಲಸ ಒಳ್ಳೇದಾಗ್ತಾ ಇದೆ. ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಹಣ ಮಡಿಯಣಿ ಅಂತ ಏನಿಲ್ಲ. ನಾವು ಮನ್ಸ್ ಪೂರ್ತಿಯಿಂದ ಬಂದು ನಾವು ಸ್ನಾನ ಮಾಡಿಸ್ಬೇಕು. ಒಳ್ಳೆ ಒಂದು ಮನ್ಸು ಇಟ್ಕೊಂಡು ಮೇಲೊಂದು ಮನ್ಸು ಇಟ್ಕೊಂಡು ಮಾಡಿದ್ರೆ ಪ್ರಯೋಜನ ಆಗಲ್ಲ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಸರ್ ಇಲ್ಲಿಗೆ. ಚೆನ್ನಾಗಿದೆ, ಬಟ್ ಜನ ಜಾಸ್ತಿ ಇವತ್ತು, ಕ್ರೌಡು ಸಂಡೇ. ಬಾಕಿ ದಿನ ಬಂದಿದ್ರೆ ಒಳ್ಳೆ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನ್ಸುತ್ತೆ. 3 ವಾರದಿಂದ ನಾವು ಪ್ಲಾನ್ ಮಾಡ್ತಿದ್ವಿ, ಫೈನಲಿ ಈ ವಾರ ಫಿಕ್ಸ್ ಆಯ್ತು. ನಾವು ಮೈಸೂರಿಂದ ಬಂದಿರೋದು. 5 ವಾರ ಕಾಯಿ ಕಟ್ಟಿದೀವಿ. ನಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ. ತಾಯಿ ಮೇಲೆ ತುಂಬಾ ನಂಬಿಕೆ ಇಡಬೇಕು, ನಂಬಿಕೆ ಇಟ್ಟೇ ಬರ್ಬೇಕು. ಎಲ್ಲ ಒಳ್ಳೇದಾಗಿದೆ. ಕಷ್ಟ ಇರೋರಿಗೆ ಕಷ್ಟ ಒಳ್ಳೇದಾಗಿದೆ. ಆಮೇಲೆ ನಾವೇನೋ ಬೇರೆ ಏನೋ ಅನ್ಕೊಂಡಿದ್ವಿ, ದುಡ್ಡು ಕಾಸಿನ ವಿಚಾರದಲ್ಲಿ ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಮ್ಗೆ ಒಳ್ಳೇದಾಗಿದೆ, ಎಲ್ಲಾರ್ಗು ಒಳ್ಳೇದಾಗಿದ್ದಕ್ಕೆ ಇಷ್ಟೊಂದು ಜನ ಬರ್ತಾ ಇರೋದು. ನಾವು ಇಲ್ಲಿ ಅಮ್ಮನ ದರ್ಶನ ಮಾಡಿದಾಗಿಂದ ನಮ್ಮ ಕಷ್ಟ ಸುಖ ಎಲ್ಲ ಪರಿಹಾರ ಆಗಿದೆ. ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟ ಸುಖ ಎಲ್ಲ ಫುಲ್ ಪರಿಹಾರ ಆಗಿದೆ. ಸುಖವಾಗಿದ್ದೀವಿ. ಅದಕ್ಕೆ ವಾರ ಏನೇ ತೊಂದರೆ ಇದ್ರು ಭಾನುವಾರದೇ ನಾವು ಬಂದ್ಬಿಡ್ತೀವಿ. ವಾರ ಮಂದಿ ತೀರ್ಥ ಸ್ನಾನ ಮಾಡ್ಕೊಳ್ಳೋದಾಗ ಕಷ್ಟ ಸುಖ ಎಲ್ಲ ಪರಿಹಾರ ಆಗಿದೆ. ನಮಗೆ ಭಾಳ ಚೆನ್ನಾಗಿದೆ. ಇವಾಗ ನಮ್ಮ ಕುಟುಂಬ ಭಾಳ ಚೆನ್ನಾಗಿದ್ದೀವಿ. ಆದಷ್ಟು ಬೇಗ ಮಗನೊಂದು ಮದುವೆ ಆಗ್ಬಿಟ್ರೆ ನಮ್ಗೆ ಇನ್ನೂ ಭಾಳ ಸಂತೋಷ ಆಗುತ್ತೆ. ಏನೂ ಆಗಿಲ್ಲ. ಒಬ್ರಿಗೆ ಸುಸ್ತು ಸಂಕಟ ಅಂದರು, ಎಷ್ಟೋ ಜನ ಬಂದಿದ್ರೆ ಎಲ್ಲರಿಗೂ ಆಸೆ ಆಗದೆ. ಪರವಾಗಿಲ್ಲ, ಚಾಮುಂಡೇಶ್ವರಿ
ನಮ್ಮ ಮನೆಯವ್ರಿಗೆ ಮಾತ್ರ ವಾಸಿ ಆಗೈತೆ. ಅನುಕೂಲ ಆಗದೆ, ಮದ್ವೆ ಅನುಕೂಲ ಆಗದೆ, ಮಕ್ಕಳಾಗೈತೆ, ಎಲ್ಲರಿಗೂ ಪರವಾಗಿಲ್ಲ. 4 ಸಲ 4 ತಿಂಗಳಾಯ್ತು ನಾವು ಬರ್ಲಾಗತ್ತು. ಶ್ರೀ ಕ್ಷೇತ್ರದಲ್ಲಿ 5 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 2ನೇ ಒಂದು ಸಂದರ್ಭಕ್ಕೆ, ಜೈನ ಧರ್ಮದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಹೊರತುಪಡಿಸಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿ ಚಾಮುಂಡೇಶ್ವರಿಗೆ 2ನೇ ಸರಿ ಮಹಾಮಸ್ತಾಭಿಷೇಕ ನಡೀತಾರಂಥದ್ದು. 2027ನೇ ಇಸ್ವಿಗೆ ಜುಲೈ 25ನೇ ತಾರೀಕು ಭಾನುವಾರದಿಂದ ಆಗಸ್ಟ್ 2ನೇ ತಾರೀಕು ಸೋಮವಾರದವರೆಗೆ ನಡೆಯುವಂಥದ್ದು 9 ದಿನಗಳ ಕಾಲ ನಿರಂತರವಾಗಿ ನಡೆಯೋದು. ಸರಿಸುಮಾರು 36 ದ್ರವ್ಯಗಳು, 36,246 ದ್ರವ್ಯಗಳಿಂದ ಕೂಡಿದಂಥ ಒಂದು ಮಹಾಮಸ್ತಾಭಿಷೇಕ. ಸರಿಸುಮಾರು 9 ದಿನಗಳ ಕಾಲ, ಒಂದು ದಿನಕ್ಕೆ 4 ದ್ರವ್ಯಗಳ ಪ್ರಕಾರ ನಡೆಯುವಂಥದ್ದು. ಇದು ಬಹಳ ವಿಶೇಷವಾದಂಥ ನಮ್ಮ ಹಿಂದೂ ಸಂಪ್ರದಾಯಕ್ಕೆ, ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂಥ ಒಂದು ಮೈಲುಗಲ್ಲು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ, ತುಂಬ ಹೆಮ್ಮೆ ಆಗ್ತದೆ. ಯಾಕೆಂದರೆ ಇದೊಂದು ಪುಟ್ಟ ಗ್ರಾಮ, ಗಡಿ ಗ್ರಾಮಕ್ಕೆ ಹೊಂದಿಕೊಂಡಂಥ ಒಂದು ಗ್ರಾಮ ಇದು. ಈ ಕಡೆ ಮಂಡ್ಯ, ತುಮಕೂರು, ರಾಮನಗರಕ್ಕೆ ಗಡಿ ಗ್ರಾಮಕ್ಕೆ ಹೊಂದಿಕೊಂಡಂಥ ಗ್ರಾಮ. ಆದರೆ ಈ ಪುಟ್ಟ ಗ್ರಾಮದಲ್ಲಿ ಇಷ್ಟು ಮಟ್ಟಕ್ಕೆ ಏಷ್ಯಾದಲ್ಲಿ ಹೊರ ದೇಶಗಳಲ್ಲೇ ಇತಿಹಾಸ ಸೃಷ್ಟಿಯಾಗ್ತಾ ಇರೋದು ಒಂದು ಹೆಮ್ಮೆ ಪಡುವಂಥ ವಿಚಾರ ಅನಿಸ್ತದೆ. ಎಲ್ಲ ಹಳ್ಳಿಗಳಿಂದ ಲೋಹಗಳನ್ನು ಸಂಗ್ರಹಣೆ ಮಾಡಿರೋಂಥದ್ದು. ಈಗ ಅದೇ ರೀತಿ ಸಿಂಹನುಸದ ಮಾರ್ಚಿಯಿಂದ ಪ್ರಾರಂಭವಾಗ್ತದೆ. ಅದು ಎಲ್ಲ ಭಕ್ತಾದಿಗಳನ್ನು ತಂದುಕೊಡ್ತಂಥ ಲೋಹದಿಂದೇ ಪ್ರಾರಂಭವಾಗ್ತಾ ಇರೋಂಥದ್ದು. ಅದು ಸರಿಸುಮಾರು 20 ಟನ್ ಮೇಲೆ, ಅಂದರೆ 20,000 kgಗಳ ಮೇಲೆ ತೂಕ ಬರುವಂಥದ್ದು. ಆದರೆ ಅದು ಸಹ ಮಾರ್ಚಿಯಿಂದ ಪ್ರಾರಂಭ ಆಗ್ತದೆ. ದಾಸೋಹ ಈ ಕ್ಷೇತ್ರದಲ್ಲಿ ಮೊದಲೇ ಹೇಳ್ದಂಗೆ ದಾಸೋಹಕ್ಕೆ ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡುವಂಥದ್ದು. ನಿತ್ಯ ನಿರಂತರ ಬೆಳಗ್ಗೆ 6 ಗಂಟೆಯಿಂದ ನೈಟ್ ಯಾವ ಸಂದರ್ಭದಲ್ಲಿ ಬಂದರೂ ದಾಸೋಹ ಕೊಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ